ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ರಾಜೇಶ್ವರಿ. ಮಂಗಳವಾರದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಹುಣ್ಣಿಮೆನ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಇದು ಕಡೆ ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಸ್ವೀಟ್ನ ಮಾಡ್ಕೋಬೇಕು ಅಂತ ಬೆಲ್ಲದ ಪಾಯಸ ಅಥವಾ ಬೆಲ್ಲದ ಬೇಳೆ ಅಂತ ಕರಿತೀವಿ, ಅದನ್ನು ಮಾಡ್ಕೋತಾ ಇದ್ದೀನಿ. ಈ ಹುಣ್ಣಿಮೆನ ನಮ್ಮ ಕಡೆ ಎಲ್ಲ ಸ್ವಲ್ಪ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಕೊನೆ ಹುಣ್ಣಿಮೆ ಆಗಿರೋದ್ರಿಂದ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋರು ತುಂಬ ಜನ ಇರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಅಂದ್ರೇ ಯಲ್ಲಮ್ಮ ಗುಡ್ಡ. ಯಲ್ಲಮ್ಮನ ಪೂಜಿಸೋರಾಗಲಿ ಅಥವಾ ನಮಿಸೋರಾಗಲಿ ಎಲ್ಲಿ ಹೋದರೂ ಸಿಗ್ತಾರೆ ನಿಮಗೆ. ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಭಕ್ತಿಯಿಂದ ಆಕೆನ ಪೂಜೆ ಮಾಡ್ತಾರೆ. ಈ ಹುಣ್ಣಿಮೆನ ಹೇಗಂದರೆ ಹುಣ್ಣಿಮೆ ದಿನ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಅದಾದ ನಂತರ ಮಂಗಳವಾರ ಶುಕ್ರವಾರ ಸೆಲೆಬ್ರೇಷನ್ ಮಾಡೋರು ಜಾಸ್ತಿ. ಅಂದರೆ ಒಂದು ಅಮಾವಾಸ್ಯೆ ಒಳಗೆ 15 ದಿನದಲ್ಲಿ ಯಾವ ಶುಕ್ರವಾರ ಅಥವಾ ಯಾವುದಾದ್ರೂ ಒಂದು ಮಂಗಳವಾರ ಸೆಲೆಬ್ರೇಷನ್ ಮಾಡೋದು. ಮಂಗಳವಾರ ಹುಣ್ಣಿಮೆನ ಮಾಡ್ತಾಯಿದ್ವಿ. ನಮ್ಮ ಮನೇಲಿ ಯಲ್ಲಮ್ಮ ತಾಯಿದ್ದು ಪಡ್ಡಲ್ಗೆ ಅಂತ ಇರುತ್ತೆ, ಅದಿಲ್ಲ. ಜಸ್ಟ್ ಹಾಗೆ ಪೂಜೆ ಮಾಡಿ ಊಟ ಮಾಡೋದಷ್ಟೇ. ಯಲ್ಲಮ್ಮಂದು ಪಡ್ಲಿಗೆ ಅಥವಾ ಒಬ್ಬೊಬ್ಬರು ಪ್ಲೇಟಲ್ಲಿ ಪಡ್ಲಿಗೆ ತುಂಬಿಸ್ತಾರೆ. ಆ ಥರ ಇದ್ದವರೆಲ್ಲ ಜೋಗತಿ ಅಮ್ಮರನ್ನ ಕರೆದು ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ಆ ರೀತಿ ಏನೂ ಇಲ್ಲ. ಜಸ್ಟ್ ಅಡುಗೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡೋದು. ಬೆಳಗ್ಗೆ ಟಿಫನ್ಗಂತ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೆ. ಮಧ್ಯಾಹ್ನ ಎಲ್ಲ ಹೆವಿ ಆಗುತ್ತೆ, ಅದಕ್ಕೆ ಬೆಳಿಗ್ಗೆ ಸ್ವಲ್ಪ ಲೈಟಾಗಿ ಉಪ್ಪಿಟ್ಟನ್ನ ಮಾಡಿಕೊಂಡು ಮತ್ತೊಂದು ಕಡೆ ಒಂದು ಗ್ಲಾಸ್ನಷ್ಟು ಬೇಳೆನ ಕುದಿಯೋಕೆ ಇಟ್ಟಿದ್ದೀನಿ. ಆ ಬೇಳೆ ಚೆನ್ನಾಗಿ ಕುದಿಬೇಕು, ಅಷ್ಟರಲ್ಲಿ ಎಲ್ಲರಿಗೂ ಟಿಫನ್ ಆಗಿಬಿಡತ್ತೆ. ನಾನು ಒಂದು ಗ್ಲಾಸ್ ಬೇಳೆಗೆ ಒಂದು 2.5 ಗ್ಲಾಸ್ನಷ್ಟು ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ನಾನು ಕಡಲೆಬೇಳೆ ಪಾಯಸ ಅಥವಾ ನಮ್ಮ ಕಡೆ ಎಲ್ಲ ಬೆಲ್ಲದ ಬೇಳೆ ಅಂತೀವಿ, ನಾನು ಕಡಲೆಬೇಳೆನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ತೊಗರಿ ಬೇಳೆನೂ ಯೂಸ್ ಮಾಡ್ಬೋದು. ಕೆಲವೊಬ್ಬರು ಕಡಲೆಬೇಳೆನ ತಿನ್ನೋದಿಲ್ಲ, ಪಥ್ಯ ಅಂತಿರುತ್ತೆ ಅಥವಾ ಬಾಸ ಅಂತ ತಿನ್ನೋದಿಲ್ಲ. ನೀವು ಅದಕ್ಕೆ ಬದಲಾಗಿ ಹೆಸರುಬೇಳೆ ಅಥವಾ ತೊಗರಿಬೇಳೆಯನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1 ಗ್ಲಾಸ್ ಬೇಳೆಗೆ 1.5 ಕಪ್ಪು ಅಥವಾ 2 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡೋದ್ರಿಂದ ನಾನು 2 ಕಪ್ ತೊಗೊಂಡಿದ್ದೀನಿ. ನೀವು 1.5 ಕಪ್ಪು ಅಥವಾ 1 ಕಪ್ಪು ಕೂಡ ಹಾಕೋಬೋದು. ನಿಮ್ಮ ಮನೇಲಿ ಯಾವ ರೀತಿ ಸ್ವೀಟ್ ಇಷ್ಟಪಡ್ತಾರೆ ಅದ್ರ ಮೇಲೆ ನೀವು ಬೆಲ್ಲನ ಹಾಕೋಬೋದು. ನಾನು ಬೆಲ್ಲನೆಲ್ಲ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೇಳೆ ಸೇರಿಸಿದರೆ ಮುಗೀತು, ಅಷ್ಟೇ. ತುಂಬ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ, ಈಸಿಯಾಗಿ ನೀವು ಮಾಡ್ಕೋಬೋದು. ನೀವು ಬೇಳೆನ ಕುದಿಯೋಕೆ ಇಟ್ಬಿಟ್ಟು ಬೇರೆ ಕೆಲಸನೆಲ್ಲ ಮಾಡ್ಕೋಬೋದು. ಅಷ್ಟೊಂದು ಈಸಿಯಾಗಿ ಇನ್ಸ್ಟಂಟಾಗಿ ಅಂತಾರಲ್ಲ, ಆ ರೀತಿ ಕೂಡ ಮಾಡ್ಕೋಬೋದು. ಬೇಳೆಯಲ್ಲಿ ಹೆಚ್ಚಿದ್ದ ನೀರೆಲ್ಲ ಬಸ್ತು ಅದಕ್ಕೆ ಕಟ್ ಅಂತೀವಿ, ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ಕಟ್ಟಿನ ಸಾರು ಅಂತ ಮಾಡ್ಕೋತೀವಿ ನಾವು, ಇಲ್ಲ ಬೇಳೆ ಸಾರು ಅಂತ ಕೂಡ ಮಾಡ್ಕೋತೀವಿ. ಕುಕ್ಕರಿಂದ ಬೇಳೆನೆಲ್ಲ ತೆಗೆದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಬಿಸಿ ಇರೋ ಬೇಳೆ ಹಾಕಿದ ತಕ್ಷಣ ಎಲ್ಲ ಮೆಲ್ಟ್ ಆಗುತ್ತೆ. ನೀವು ಗ್ಯಾಸ್ ಆನ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ನೀರು ಥರ ಆಗುತ್ತೆ. ನೀವು ಬೇಳೆನೆಲ್ಲ ಚೆನ್ನಾಗಿ ಬಸ್ಕೊಂಡು ಹಾಕೊಂಡ್ರೇ ಚೆನ್ನಾಗಿರುತ್ತೆ. ನೀವು ನೀರು ಥರನೇ ಹಾಕೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ಈ ಬೆಲ್ಲದ ಬೇಳೆ ಅನ್ನೋದು ತೆಳುವಾಗುತ್ತೆ. ಅಷ್ಟು ತೆಳು ಆದರೆ ಚೆನ್ನಾಗಿರಲ್ಲ. ನಾವು ಬಿಸಿ ಬೇಳೆನೇ ಬೆಲ್ಲಕ್ಕೆ ಸೇರಿಸೋದ್ರಿಂದ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿಕೊಂಡು ಬೆಲ್ಲ ಎಲ್ಲ ಸ್ವಲ್ಪನೂ ಹಳಕಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಬೆಲ್ಲದ ಪಾಯಸ ಅಥವಾ ಬೆಲ್ಲದ ಬೇಳೆ ಅಥವಾ ಬೇಳೆ ಹುಗ್ಗಿ ಅಂತ ಕೂಡ ಕರಿತೀವಿ, ಇದು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಗೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕೋಬೇಕು. ನಾನು ಏಲಕ್ಕಿ ಲವಂಗ ಯಾವುದು ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿರೋದಿಲ್ಲ, ಯಾವಾಗ ಬೇಕು ಆವಾಗ ಇನ್ಸ್ಟೆಂಟಾಗಿ ಕುಟ್ಟಿ ಹಾಕೋತೀನಿ. ಒಂದು 10ರಿಂದ 15 ಗೋಡಂಬಿ ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿನ ಇಲ್ಲಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ತುಪ್ಪದಲ್ಲಿ. ಇದು ಆಪ್ಷನಲ್ಲು, ಬೆಲ್ಲದ ಬೇಳೆಗಾದರೆ ಇದನ್ನು ಹಾಕೊಳ್ಳೋದಿಲ್ಲ ನಮ್ಮ ಕಡೆ ಎಲ್ಲ. ಬಟ್ ನಾನು ಬೆಲ್ಲದ ಪಾಯಸ ಬೇಳೆ ಹುಗ್ಗಿ ಈ ರೀತಿ ಅಂದ್ಕೊಂಡು ಮಾಡ್ಕೋತಿದ್ದೀವಲ್ಲ, ಅದಕ್ಕೆ ಇದನ್ನು ಹಾಕೋಬೇಕು. ನೀವು ಸರ್ವ್ ಮಾಡುವಾಗೂ ಅಷ್ಟೇ, ನೀವು ಇದನ್ನು ಚಪಾತಿ ಜೊತೆ ಪೂರಿ ಜೊತೆ ಕೂಡ ತಿನ್ಬೋದು. ಇಲ್ಲ ಬೇಡ ಅಂದರೆ ಸಪ್ರೇಟಾಗಿ ನೀವು ಯಾವ ರೀತಿ ಶಾವಿಗೆ ಪಾಯಸನೆಲ್ಲ ತಿಂತೀರಲ್ಲ ಆ ರೀತಿ ಕೂಡ ತಿನ್ಬೋದು. ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ತಿಂತಾರೆ. ನನಗೆ ಜಸ್ಟು ಪಾಯಸ ಥರ ತಿನ್ನೋಕೆ ಇಷ್ಟ. ನನಗೆ ಅದ್ರ ಜೊತೆ ಚಪಾತಿ ಇದೇನು ಕಾಂಬಿನೇಷನ್ ಇಷ್ಟ ಆಗಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಚಪಾತಿ ಬೇಕು, ಅದಕ್ಕೆ ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಮಾಡಿ ತೊಗೊಂಡು ಅವ್ರಿಗೆ ಸರ್ವ್ ಮಾಡಬೇಕು. ಫಸ್ಟು ನಮ್ಮ ಅಜ್ಜಿ ಮಾಡಿದ ತಕ್ಷಣ ಎಲ್ಲ ನೈವೇದ್ಯ ಮಾಡಿಬಿಟ್ರು. ಅದಾದ ನಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಜೊತೆ ಸರ್ವ್ ಮಾಡಿದೆ, ಅದು ತೋರಿಸ್ತಾ ಇದ್ದೀನಿ. ನಾನು ಜಸ್ಟ್ ಒಂದು ಕಪ್ಪಲ್ಲಿ ಹಾಗೆ ತಿಂದೆ. ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಈ ಹುಣ್ಣಿಮೆ ಸ್ವಲ್ಪ ಸ್ಪೆಷಲ್ ಅನ್ನಲ್ಲ, ಇಲ್ಲಿ ಬಾಗಿಲಿಗೆಲ್ಲ ತೋರಣ ಈ ರೀತಿ ಕಟ್ಟಿರ್ತೀವಿ. ಕಡಲೆ ಮತ್ತು ಎಕ್ಕೆ ಹೂವು, ಜೋಳದ ತೆನೆ, ಕುಶುಬಿ ತೆನೆ ಇದೆಲ್ಲ ಸೇರಿಸಿ ಕಟ್ಟಿರ್ತೀವಿ. ಮಾವಿನ ತಳಲು ಒಂದು ಮಿಸ್ ಆಯಿತು, ನಮ್ಮ ಮನೆಯವ್ರು ತರಲಿಲ್ಲ. ಸ್ವಲ್ಪ ಹೊಲದಲ್ಲಿತ್ತು, ಬರುವಾಗ ನೆನಪಾಗಲಿಲ್ಲ ಅಂತ ಹಾಗೆ ಬಂದಿದ್ದರು. ಜಸ್ಟ್ ಇದಷ್ಟೇ ಕಟ್ಟಿದ್ವಿ.
ರೈಸ್ಗೆ ಕಾಂಬಿನೇಷನ್ ಆಗಿ ಮೊಳಕೆ ಕಟ್ಟಿಸಿದಂತಹ ಮಡಿಕೆ ಕಾಳು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಅದೇನೂ ಆಗಲೇ ಬೇಳೆ ಕಟ್ಟೆಯನ್ನು ತೆಗೆದಿಟ್ಟಿದ್ವಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾರ್ಮಲಾಗಿ ಸಾಂಬಾರು ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಇದಕ್ಕೆ ಕಾಳನ್ನ ಸೇರಿಸ್ಕೊಂಡು ಹಾಗೆ ಬೇಳೆ ಬಸ್ತಂಥ ಕಟ್ಟು ಕೂಡ ಇದಕ್ಕೆ ಸೇರಿಸ್ಕೊಂಡು ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಮಾಡ್ಕೊಂಡು ನೋಡಿ. ಕೆಲವ್ರ ಮನೆಯೆಲ್ಲ ಇದೇ ಥರನೂ ಅಡುಗೆ ಮಾಡ್ಕೋತಾರೆ, ಇನ್ನು ಕೆಲವ್ರ ಮನೆಯಲ್ಲಿ ಬೇರೆ ಥರ ಶೈಲಿಲೇ ಮಾಡ್ಕೋತಾರೆ. ನಾನು ಮಾಡೋ ಅಡುಗೆ ರೆಸಿಪಿಗಳು ಅಥವಾ ವೇ ಆಫ್ ಕುಕಿಂಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಉತ್ತರ ಕರ್ನಾಟಕದ ಕಡೆ ನಾವು ಯಾವ ರೀತಿಯಲ್ಲಿ ಅಡುಗೆ ಮಾಡ್ಕೋತೀವಿ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹುರ್ಗಡ್ಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ ಅಷ್ಟೇ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಸಾಂಬಾರು ತಿಕ್ಕಾಗಿ ಬರುತ್ತೆ ಅಷ್ಟೇ. ಕೊನೆಯಲ್ಲಿ 1 ಸ್ಪೂನಷ್ಟು ಸಾಂಬಾರು ಪೌಡರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೊತ್ತಿಗೆ ಸಾಂಬಾರೆಲ್ಲ ರೆಡಿ ಆಯಿತು. ಇದನ್ನು ಸರ್ವ್ ಮಾಡೋದು ಅಷ್ಟೇ ಬಾಕಿ. ಬಿಸಿಯಾಗಿರೋ ಅನ್ನ ಜೊತೆ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡ್ರೆ ಆಹಾ, ಸ್ವರ್ಗಕ್ಕೆ ಒಂದೇಗೇನು ಜಾಗ ಅಂತಾರಲ್ಲ ಆ ರೀತಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ನಾನು ಮಾಡೋ ಕುಕ್ಕಿಂಗ್ ಸ್ಟೈಲು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಮತ್ತೆ ಬೇರೆ ಬೇರೆ ರೀತಿಯ ಅಡುಗೆನ ಟ್ರೈ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್.